ಇದ್ದಾನೆ ಒಬ್ಬ. ಚಲನಾ ಶಕ್ತಿ ಏನೋ ಉಂಟು, ಕ್ರಿಯಾಶಕ್ತಿ ಉಂಟ ನೋಡು. ಶಕ್ತಿ ಉಂಟು, ಕ್ರಿಯಾಶಕ್ತಿಯು ಉಂಟು, ಚಲನಾ ಶಕ್ತಿಯು ಉಂಟು, ಇನ್ನು ವಾಕ್ ಶಕ್ತಿ ಉಂಟು. ನೋಡ್ಬೇಕಲ್ಲ, ನೋಡ್ಬೇಕು. ಯಾರೋ ನೀನು? ನಾನು ನಾನು ನೀನೆ. ಭಾಗಿಯ ಭಕ್ಕ, ಭಾಗಿಯ ಭಕ್ಕ. ಕೇಳ್ದಿಯಲ್ಲ ಪ್ರಸ್ತಾವ? ಹೇಳಿದ್ದೆ. ಬಾಗಿಲ ಭಕ್ಕ. ದಿವಸಕ್ಕೆ ಎಷ್ಟು ಬಾಗಿಲು ಬೇಕೋ ತಿನ್ಲಿಕ್ಕೆ ನಿನಗೆ? ಎಂತ ಅದ ನೀ ಹೇಳ್ದಿಯಲ್ಲ ಬಾಗಿಲ ಭಕ್ಕ. ಅದು ಹಂಗ ಮಗಯ್ಯ. ಈ ಬಾಗಿಗೆ ಹಾಗೂ ಭಕ. ಓ, ಈ ಬಾಗಿಲಿಗೆ ನೀನು ಭಟ? ಸರಿಯಪ್ಪ, ಅದು ಹೌದು. ಏನು ಈ ಊರಲ್ಲಿ ನಿನಗೆ ಮಾತ್ರ ಹೀಗೋ, ಎಲ್ಲವರಿಗೂ ಹೀಗೋ? ಒಮ್ಮೆಗೆ ಹೀಗೆ. ಅಪ್ಪ, ನಿನಗೊಬ್ಬನಿಗೆ ಅಂತ ಆಯ್ತು, ಎಲ್ಲವರಿಗೂ ಹೀಗಲ್ಲ. ಏನಾಗಿದೆ? ಹಂಗ ಹುಕ್ಕುವಾಗ ಹೀಗಿಕ್ಕೋ, ಹುಟ್ಟುವಾಗ ಹೀಗೋ, ಹುಟ್ಟಿದ ಮೇಲೆ ಹೀಗೋ? ಹುಕ್ಕು ಮಗಳು ಹಾಗೆ ಇಕ್ಕೋ, ಮಗಳು ಹಾಗೆ ಇಕ್ಕೋ. ಮಗಳು ಸರಿ ಇದ್ದಾಳ? ಎಷ್ಟು ವರ್ಷ ಆಯ್ತು? 3. ಹೌದಾ, ಬಹಳ ಸಣ್ಣವಳು ಅಂತ ಆಯ್ತು. ಅದೇ ನೀನು ಹೇಳ್ದಲ್ಲ ಮಗಳ ವಿಚಾರ. ಮತ್ತೆಂತದ್ದು? ಮಗಳು ಹಂಗ ಮಗಯ್ಯ. ಮಗಳು ಮಗಳು. ಓ, ಹುಟ್ಟುವಾಗಲ ಹೀಗಲ್ಲ, ಮಗಳು ಮೊದಲು ಹಾಗೆ ಇಕ್ಕೋ. ಮೊದಲು ಸರಿ ಇತ್ತು, ಆಮೇಲೆ ಈ ಹೂಗಿ ಒಳಗೆ ಮೂಗಿನ ಒಳಗೆ ಬುಕ್ ಮಾಂಸ, ಮೂಗಿನ ಒಳಗೆ ಬುಕ್ ಮಾಂಸ, ದುರ್ಮಾಂಸ. ಊರಿತ್ತು ಸಾಯ. ಬುಕ್ ಮಾಂಸ ಬೈಕ ಹಾಗಾಗೋ ಮಾಕಾಗುವಾಗ ಹೊಯ್ ಹೊಯ್ಯ ಹೊಯ್ ಹೊಯ್ಯಾಗು. ಓ, ದುರ್ಮಾಂಸ ಬೆಳೆದ ಕಾರಣವಾಗಿ ಮಾತಾಡುವುದಕ್ಕೆ ಹೊಯ್ ಹೊಯ್ಯ ಹೊಯ್ ಹೊಯ್ಯಾಗು. ಸ್ವಯ್ ಸ್ವಯ್ಯ ಆಗುವುದು, ಸ್ಪಷ್ಟ ಉಚ್ಚಾರ ಆಗುವುದಿಲ್ಲ. ಆಗುಯ. ಹೌದೇನೋ? ನಿನ್ನ ಮೂಗಿನ ಒಳಗೆ ದುರ್ಮಾಂಸ ಬೆಳೆದಿದೆ ಅಂತ ನಿನಗೆ ಗೊತ್ತುಂಟು. ಹೌದು. ನಿಮ್ಮೂರಲ್ಲಿ ವೈದ್ಯರಿದ್ದಾರ? ಇದ್ದಾರ? ಹೌದು. ತೋರಿಸಬೇಕಿತ್ತು ಅವರಿಗೆ. ವೈದ್ಯರು ಏನಂತ ಹೇಳಿದ್ರು? ಹೂಗಂಗೆ ಕಕ್ಕಬೇಕು ಅಂದ್ರು. ಹೌದಾ? ಮತ್ತೆ ಯಾಕೆ ವಿಳಂಬ ಮಾಡ್ತಾ ಇದ್ದೀಯ? ಆ ಮೂಗನ್ನ ಕತ್ತರಿಸಿ ಬಿಸಾಡಬಹುದಾಗಿತ್ತಲ್ಲ. ಯಂಕ ಮಾಕಕ್ಕೆ ಮಗಯ್ಯ ಅಂದ್ರ ಈಗ ಈ ಹುಕ್ಕಕ್ಕೂ ಹಂಗ ಹೂಗಿ ಅದನ್ನ ಕಕ್ಕಂಗ ಇಡೀ ಮುಖಕ್ಕೆ ಅಹಂಕಾರಕ್ಕೆ ಒಂದೇ ಹೂಗವೇ. ಎಲ್ಲವರಿಗೂ ಇಡೀ ಮುಖಕ್ಕೂ ಒಂದೇ ಅಹಂಕಾರಕ್ಕೆ ಒಂದೇ ಮೂಗಂಗವೇ. ಅಲಂಕಾರ ಚಂದ ಒಂದೇ ಒಂದು ಮೂಗು ಅಲ್ವಾ? ಹಾಗಾಗಿ ಹಾಗಾಗಿ ಕಕ್ಕವಾಗಿ. ಓ, ಹಾಗಾಗಿ ನೀನು ಕತ್ತರಿಸಲಿಲ್ಲ, ಹೌದಲ್ಲ? ಹಾಗಿದ್ರೆ ಈ ಉದ್ಯೋಗ ಬಿಡಬಹುದಾಗಿತ್ತಲ್ಲ. ಕುಪ್ಪಯ್ಯನ ಯಾರು? ನಿನ್ನ ಪಕ್ಕದ ಮನೆ ಅವನ? ಇವನು ಚಿಕ್ಕಪ್ಪಯ್ಯ. ಉಪಾಯವಿಲ್ಲ. ಪೊಯ್ ಪೊಯ್ಯ ಪೊಯ್ ಪೊಯ್ಯ ಮಾತಾಡುವಾಗ ಸ್ವಯಂ ಸ್ವಯ್ಯ, ಈಗ ಪೊಯ್ ಪೊಯ್ಯ ಅಲ್ಲ. ಹಂಗ ಹಂಗ ಮಗಯ್ಯ. ಮತ್ತೆ ಪೊಯ್ ಪೊಯ್ಯ ಅಂದ್ರೆ ಮಗಳು ನಮ್ಮ ಹಗ್ಗ. ಓ, ಮೊದಲು ನೀನು ಹಗ್ಗ ಹಾಕೊಳ್ಳಿಕ್ ಪ್ರಯತ್ನ ಮಾಡ್ತೀಯಾ? ಯಂಕ ಮಗಕ್ಕ ಮಗಯ್ಯವ ಹಂಗ ಹಂಗ ಮಗು ಈ ಉಪ್ಪು ಕೈ ಈ ಉದ್ಯೋಗದಲ್ಲಿ ನಮ್ಮ ಅಕ್ಕ ಅಕ್ಕ. ಓ, ನಿನ್ನ ಅಜ್ಜ. ಆಮೇಲೆ ಹಂಗ ಹಪ್ಪಯ್ಯ, ಆಮೇಲೆ ಹಂಗ ಹಪ್ಪಯ್ಯ, ಆಮೇಲೆ ನಿನ್ನ ಅಪ್ಪಯ್ಯ. ಈಗ ಈಗ ಹಾವು, ಈಗ ಹಾವು, ಈಗ ನೀನು. ಮುಂದೆ ಮುಂದೆ ಮಗ ಬಂಗು ಬಗ್ಬವ್ರು. ಯೋಗ ಇದ್ರೆ ನಂಗೆ ಸಾಕು ಬ್ಯಾಗ ಕೇಳಿದ್ದೆ. ಹೌದಾ? ಎಂಕ ಮಾತೇನು? ಯೋಗ ಇದ್ರೆ ಬರಲಿ, ಮುಂದಿನ ಉದ್ಯೋಗ ಮಗನಿಗಾಗ್ತದೆ. ಹಾಗಾಗಿ ಇದು ಪರಂಪರೆ. ಪೊಯ್ ಪೊಯ್ಯ ಬಿಡುವ ಹಾಗಿಲ್ಲ. ಅದು ಹೌದು. ಈ ನಾಡು ಯಾವುದು? ಮಾಹಿಪ್ಪಕ್ಕಿ. ಮಾಹಿಪ್ಪಕ್ಕಿ ನಾವು ಕೇಳಿದ್ದೇವೆ ಮಾಹಿಷ್ಮತಿ ಎನ್ನುವುದಾಗಿ. ನಾಮಕಂಗೆ ನೀ ನಾಯಿ ಪಕ್ಕಿ ಅಂತ ಹೇಳಿದೆಯಲ್ಲ. ಮಾಹಿಪ್ಪಕ್ಕಿ ಮಾಹಿಷ್ಮತಿಯ ಪಟ್ಟಣ. ಮಗ ಹಂಗ ಹಂಗ ಬುಕ್ ಮಾಡಬೇಕು. ನಿಂಗೂ ಹಾಗೆಯ? ನಾ ಸರಿಯಾಗಿ ಹೇಳಿದ್ದೆ. ಮತ್ತೆಂತಗ? ಈ ಇಲ್ಲಿಯ ಮಹಾರಾಜ ಯಾರು? ಕಾಕಪಿ ಕಾಗುಮ. ಆಯ್ತಾ? ಊರು ಯಾವುದು ಕೇಳಿದ್ರೆ ನಾಯಿ ಪಕ್ಕಿ. ಈಗ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕಾಕಪಿ ಕಾಗುಮ. ಕಾರ್ತ್ಯವೀರಾರ್ಜುನ ಅಂತ ನಾವು ಕೇಳಿದ್ದೆ. ನಾ ಮಕ್ಕಂಗೆ ನೀ ಅದೇ ಹೇಳ್ದಿಯಲ್ಲ, ಕಾಕಿ ಪಿಕಿ. ಕಾಕಪಿ ಕಾಗುಮ ಕಾರ್ತ್ಯವೀರಾರ್ಜುನ ಮಗಯ್ಯ. ಹೌದಾ? ಅದೆಲ್ಲ ಹೌದು. ಇಲ್ಲಿ ನೀನ್ ಯಾರ ಮಹಾರಾಯ? ಸಂಗೀತಗಾರ. ಸಂಗೀತಗಾರ. ನೀ ಸಂಗೀತಗಾರ? ಬಹಳ ಒಳ್ಳೆ
ಒಳ್ಳೆಯದಾಯ್ತು. ಪ್ರಾಸ್ತ ಕೇಳಿದೆಯಾ? ನಾವು ಸಂಗೀತ ಕೇಳದೆ ಬಹಳ ದಿವಸ ಆಯ್ತು. ಒಂದು ಸಂಗೀತ ಸೊಗೆ ನೋಡುವ ಕೇಳುವ ಕುತೂಹಲ ನನಗೆ. ಶುರು ಮಾಡ. ಶುರು ಮಾಡ. ಅವನಂತೂ ಅಕ್ಕೂ ಆಗುವಯ್ಯ, ನಿಮಗೂ ಹಾಗೆಯ? ಎದಕ್ಕೆ ಅವನಂತೂ ಬಂದ ಹಾಗೆಯ, ನಿಮಗೂ ಹಾಗೆಯ? ಎಂತಕ್ಕೆ ಹೇಳ, ಮುಂದೆ ವಿಷಯ ಹೇಳ. ಹಾಗೆ ಮಾತಾಡಕ್ಕೆ ಆಗುವಯ್ಯ, ಹಂಗಿಕ ಮಾಗುವ. ಎಂತೆಂತ ಶ್ರುತಿ ಜ್ಞಾನವೇ ಇದ್ದಿದ್ದವರು ಸಂಗೀತ ಮಾಡ್ತಾರೆ ಮರೆ ನೀವು ಮಾಡ್ಬೋದು. ಅದಕ್ಕೆ ನ್ಯಾಯ ಹಾಗಾಗುವಯ್ಯ, ಅಲ್ಲಿ ಹೋಗ್ಬೇಕ. ಆಯ್ತಾಯ್ತು, ಬೇಡ ಬಿಡಿ. ನೀವೊಂದು ಮಾತಾಡ್ತೀರಿ. ಶುರು ಮಾಡ ಮಹಾರಾಯ. ಎಂಕ ಮಗಾಗ ಏನು? ಹಂಗಿಕ್ಕಾಗ. ಹೌದು. ಹಂಗಿಕ್ಕಾಗ ಅಂಗ ಮತ್ತ ಹಂಗೇಕಂಗ ಅಂದ್ರ ಅಲ್ಲ ಹೇಳಿದ್ದನ್ನ ನೀವ್ ಹೇಳ್ಕಂಗ ಅಲ್ಲ ತೆಗೆದುಕೊಂಡು ಹೋಗಿ ಹೇಳುವ. ಇವು ಹೇಳು, ಇವು ಹೇಳ್ಕಂಗ ಇವು ಹೇಳು. ಆಕೆ ಈಕೆ ಮಾಮು ಅಂದ್ರೆ ನೀನು ಸಂದೇಶ ಜನತೆ ಕೇಳಲು ಸಂದೇಶ ಜನತೆ ಕೇಳಲು ನಿನ್ನೊಡೆಯಕ್ಕೆ ಬಂದಿಗುದ ದುರಕ್ಕೆ ಶೀಘ್ರದಲ್ಲಿ ಸಂದೇಶ ಜನ ಕೇಳಲವ. ನಿನಗೆ ನಾನು ಯಾರು ಅಂತ ಗೊತ್ತಾಯ್ತಾ? ಯಾಗೋ ಲಂಕಾನಾಥ. ಲಂಕಾ 14 ನೀನು ಲಂಕಾದಿನಾಥ. ಲಂಕಾ 14 10 ತಲೆಯ ರಾವಣೇಶ್ವರ. ಹಂಗ್ಯಾಗೋ ಪ್ರಚಂಡ ರಾವಣ. ಹಂಗ್ಯಾಗೋ ಲಂಕೆಯ ಸರ್ವಾಧಿಕಾರಿ ಇದ್ದೇನೆ ಹಂಗ ನಾನು. ಅಲ್ಲಿಯ ಒಡೆಯ ರಾವಣೇಶ್ವರ ಇವೆಯ ನಾನೇ. ಏನ್ ಭಂಗಿ ಉಂಟ ನಿಮ್ಮಲ್ಲಿ? ಏನ್ ಭಂಗಿ? ಅದೇ ಭಂಗಿ ಉಂಟಾ? ಇದ್ರ ಸ್ವಲ್ಪ ಬೇಕಿತ್ತು ನನಗೂ ಅವನಿಗೆ. ಹೋಗ ಹೆಂಕ ಈ ಭಂಗಿಯ ಅದುಂಟಾ? ಆಗ ಅಂಗ ಮತ್ತೆ ನೀವು ಏನ್ ಭಂಗಿ? ಓ ನಾವು ಬಂದದ್ದ. ಏನ್ ಭಂಗಿ? ನಾವು ಬಂದದ್ದ ಸಮರ, ಮಕ್ಷಣ, ಯುದ್ಧ, ಉಕ್ಕ. ಉಗ್ಗ. ಯಾವ ಉಗ್ಗ ಉಂಟ ನಿಮ್ಮಲ್ಲಿ? ಉಕ್ಕ ಯುದ್ಧ. ಯಾವಕ್ಕ? ನಿನ್ನ ಮಹಾರಾಜನಲ್ಲಿ ಯುದ್ಧಕ್ಕಾಗಿ ಬಂದವರಿದ್ದೇವೆ ನಾವು. ಅದಕ್ಕಾಗಿ ಹೋಗಿ ವಿಚಾರವನ್ನ ತಿಳಿಸು ಮಹಾರಾಜನಿಗೆ. ಯಾಕೆ ಬೇಡ ಹೋಗ್ತಾನೆ ಕೇಳು ನೀನು. ಏನೋ ಯದುದಾನದ ಕೇಳಿಲ್ಲೆಮ್ಮ ನಗರದಲ್ಲಿ ಯದುದಾನದ ಕೇಳಿಲ್ಲೆಮ್ಮ ನಗರದಲ್ಲಿ ಭೂತಳೇಶ್ವರನು ನಾರಿಯರ ಭೂತಳೇಶ್ವರನು ನಾರಿಯರ ಪುರಾತ ಸಗವನ ಗೈದಿಗನು ಬರುವ ಅರೆಖಳಿಗೆ ನೀ ತಡೆ ನೀ ತಡೆ ನೀ ತಡೆಯುವುದೆನಲೆಲ್ಲರ ಸುರ ನೀ ತಡೆ ನೀ ತಡೆ. ಓಹೋ ಓ ನೀವು ಬಂದಂಕು ಅಮ್ಮ ಹೊಗೆನ ಉಕ್ಕಕ್ಕೆ ಯುದ್ಧಕ್ಕಾಗಿ ಬಂದವರು. ಒಂದ್ ಕೆಲಸ ಮಗಯ ಏನಾಯ್ತು? ನಮ್ಮ ಹೊಗೆ ನಮ್ಮ ಹೊಗೆ ಅಯ್ಯೋ ದೇವ್ರೆ, ನಾವು ಬಂದದ್ದೇ ವ್ಯರ್ಥ ಆಗಿ ಹೋಯ್ತಲ್ಲೋ ಪ್ರಹಸ್ತ. ಇವನು ಒಡೆಯ ಹೋದಂತೆ. ಯಾವಾಗ ಹೋದ? ಏನ್ ರೋಗ ಬಂದು ಸತ್ತ? ಯಾರಿಂದ ಸತ್ತ? ಎಷ್ಟೊತ್ತಿಗೆ ಸತ್ತ? ನೀವು ಹೋಗ್ಮಯ ಬಾಕೆ ಬಗ್ಗೆ ನೀ ಹೇಳಿದ್ದ ಹಾಗೆ ಅಲ್ವೇನೋ? ನಮ್ಮ ಹೊಗೆ ಇಲ್ಲ ಹಂಗೆ ಇಲ್ಲ, ಅದು ಹೋಗ್ಬೇಕವ. ನಾನು ಹಾಗೇ ಗ್ರಹಿಸಿದ್ದು. ಎಂಕ ಮಾಕಕ್ಕೆ ಮಗಯ ಅಂದ್ರೆ ತಮ್ಮಿಗೆ ಬಾಯಿ ಹಾಕಿ ನೋಕಮ್ಮ ಹೋಗ. ಅಂದ್ರೆ ಸಾಯ್ಲಿಲ್ಲ ಅಂತ ಇತ್ತು, ಜೀವಂತ ಇದ್ದಾನೆ. ಅವನು ಇಲ್ಲಿಲ್ಲ ಇಲ್ಲಿಲ್ಲ ಅಂತಾದ್ರೆ ಎಲ್ಲಿದ್ದಾನೆ? ಅವ ಒಣಮೀನ್ ಹಾಡ ನಿಂಗ್ಯಾಕ ಗದಾ ನಿಂಗ್ಯಾಕ ನನಗೆ ಬೇಕು ಅಂತಲೇ ಕೇಳ್ತಾ ಇತ್ತಲ್ವೇನ ಮಹಾರಾಯ? ಹೊಗೆಯ ಇಲ್ಲಿಲ್ಲ ಇಲ್ಲಿಲ್ಲ. ನಿಂಗ್ಯಾಕ ನಂಗೆ ಬೇಕು ಅಮ್ಮ. ನಿನ್ನಾಕ ನೀರಾಟ. ಈಗ ಕೈಕ ಹೌದೌದು. ಹಂಗ ಹೊಗೆ ಒಣಮೀ ಹಾಡ ವನ ವಿಹಾರ. ಅಲ್ಲಿಗೆ ಎಲ್ಲಿಗೆ ಹೋದದ್ದು? ಅವಳ ಹಿಂಗು ಹಿಂಗೋಗೆಗ ಯಾವ ಪಾತ್ರೆಗೆ ಹೋಗಿದ್ರು? ಸಾಂಬಾರ್ ಪಾತ್ರೆಗೋ, ಹುಳಿ ಪಾತ್ರೆಗೋ, ಪಾಯಸದ ಪಾತ್ರೆಗೋ? ಅದೇ ಹಿಂಗು. ಹಿಂಗು ಹಿಂಗೋಗೆಗ ನನ್ನ ಮಗ ನದಿ ಒಳಗೆ ನಿನ್ನ ಮಗ ಬಿತ್ಸತ್ನ ಹಿಂಗು
ಇಂಗು ಅಗೆಗ ಇಂದು ಆಗ್ಯದ ಇಂಗು ಅಗೆಗ ಇಂದು ಆಗ್ಯದ ನನ್ಮನಾಗಿ ವ ನರ್ಮದಾ ನದಿ ಅಂಗಿಗೆ ಅಲ್ಲಿಗೆ ವನಮೀನಾಳ ಅಯ್ಯೋ ಅದಲ್ವ ಮಹಾರಾಯ ವನವಿಹಾರ ನಿಮ್ ಮುಖಗೆಲ್ಲ ನಾ ಮಾತೋಗ್ತೆ ತೋರ್ಸು ಮಹಾರಾಯ ನಿಂಗೊಂದು ನಾ ಮಾತೋಗ್ತೆ ಅದು ಇರಲ್ಲ ಇಲ್ಲ ಯಾಕೆಲ್ಲ ಬಗೆ ಹಂಗೆ ಹಿಂಗೆ ಮಗಯ್ಯ ನಮ್ಗೆ ಬ್ಯಾಗ ಹಿಂಗೆ ಹಾಕ ಇಲ್ಲ ಈಗ ಗ ಗ ಗ ಗೋ ಗೋ ಹೇ ಗ ಗ ಗೋ ಕಂದ ಗ ಗ ಹವಿಯು ಗ ಹವಿಯು ಅದ್ಭುತ ಮಾತಾಡುವಾಗ ಸ್ವಯಂ ಪೊಯ್ ಆದ್ರೂ ಒಟ್ಟಿಲ್ಲ ಮಹಾರಾಯ ಕೇಳುವಾಗುಂಟು ಹಂಗೆ ನೀಲ ಗಗನದಳು ಅಲ್ವಾ ವನವಿಹಾರ ಜಲಕ್ರೀಡೆ ನಿಮ್ಮ ಮಹಾರಾಜ ಒಬ್ಬನೇ ಹೋಗಿದ್ದಾನ ಈಗ ಮತ್ತೆ ನಾಯಿ ಮರಿ ಕುಣ್ಕೊಂಡೆ ಹೋಗಿದ್ದಾನೆ ಕಾರ್ತ್ಯವೀರಾರ್ಜುನ ನಾಯಿ ಮರಿ ಕುಣ್ಕೊಂಡು ಹೋಗಿದ್ದಾನೆ ವನವಿಹಾರಕ್ಕೋ ಜಲಕ್ರೀಡೆ ಆಡುವುದಕ್ಕೋ ನಾಯಿ ಮರಿ ಕುಡ್ಕೊಂಡು ಹೋಗಿದ್ದಾನ ಹೇ ದೇವ್ರೆ ಎಂಥ ಕಾಲ ಬಂದು ಹೋಯ್ತು ಅವನಿಗೆ ಎಂಕ ಮಕ್ಕಂಕಿ ಮಗ ಇವು ನೀ ಏನ್ ಹೇಳ್ತೀಯ ಮತ್ತೆ ನಮ್ಮ ಹೊಗೆ ಅಂಗ್ರೇನು ನಾಯಿ ಮರಿ ಅಂಗ್ರೇನು ನಾಯಿ ಮರಿ ಹಂಗ ಹಂಗ ಹಾಗೆ ಮಗಿ ಇವು ಹಾಗೆ ಮಗಿ ಓಹೋ ಹೆಣ್ಮಕ್ಳ ಏನಾಯ್ತಾ ಇಕ್ಮಕ್ಕು ಹಂಗೆ ಒಂದ್ ಮಾಕಾಂಗಿಯ ಇಲ್ಲ ನಾ ಹೇಳ ಹಂಗು ಅಕ್ಕವೇ ಆಗ್ಲಿಲ್ಲ ಆಗ್ಲಿಲ್ಲ ಯಾವಾಗ ಹೀಗ ಹಂಗೋ ಓಹೋ ಹೆಣ್ಮಕ್ಕು ಮತ್ತೇನ ಅಗ್ಗಿಯ ಮಗ ಈ ವಿಷಯ ನೋಡ ಯಾರು ನೋಡ ಲಪ್ಪ ಅದೆಲ್ಲ ಹೋಗ್ತೀನಿ ನೀವು ನಾನಿಲ್ಲ ಯಾವತ್ತು ಮನೆ ಸಾಯಿರಿ ಆಯ್ತು ಹಾ ಅದು ವಿಷಯಕ್ಕೆ ಹೋದ್ರ ಮಗ ಹೋಗಕ್ಕೆ ಅಕ್ಕ ಹೌದಾ ದಿವಾಳಿ ಹಾಗೆಲ್ಲ ಮಾಡ್ಲಿಕ್ಕಿಲ್ವೋ ಹಾಯ್ ಮನೆ ಕುಣ್ಕೊಂಡು ಹೆಣ್ಣು ಮಕ್ಕಳನ್ನ ಕೂಡಿಕೊಂಡು ವಿಹಾರ ಘಕ್ಕಿಗೆ ಜಲಕ್ರೀಡೆ ಆಡೋದಕ್ಕೆ ಹೋಗಿದ್ದಾನೆ ಹೌದು ನಿಮ್ಮ ಮಹಾರಾಜ ಹಾ. ಎಷ್ಟೊತ್ತಿಗೆ ಬರ್ತಾನೆ ಸಪ್ಪೊಕ್ಕ ಮಕ್ಕ ಸೊಪ್ಪರ್ಲಿಕ್ಕೆ ನೀತಿಯಲ್ಲ ಸಪ್ಪೊಕ್ಕ ಬಕ್ಕ ಓ ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತಾರೆ ಮಕ್ಕ ಸಪ್ಪೊಕ್ಕ ನಮ್ಮ ಮಾಡಿದ್ರ ಮತ್ತೆ ನೀ ನಮ್ಮ ಮಾಡೆ ಸೊಪ್ಪು ಹೊಕ್ರೆ ಹಾ. ಒಂದೇ ಹೊಗಿಬಹುದು ಆಹಾ. ಆಗ ನೀವು ಹೊಕ್ರೆ ಹಾ. ಹೊಕ್ಕು ಹೊಗಿ ಬಕ್ಕಗೆ ಏನು ಬುದ್ಧಿವಂತ ಮಹಾರಾಯ ಇರಲೇ ಹಾ. ಅಂತೂ ಹಾ. ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತಾನೆ ಹೊಕ್ಕಾಗೆ ಹೋದದ್ದು ನರ್ಮದಾ ನದಿ ಅಂಗಡಿಗೆ ಕಟ್ಕೊಳ್ಳಿ ನಮಗ್ ಈಗಲೇ ಬೇಕಲ್ಲ ಅವ ಹಂಗ ಹೊಕ್ಕೆಯ ಹೊಗೆಯ ನಾವು ಈಗಲೇ ನೋಡ್ಬೇಕಲ್ಲ ಅವನನ್ನ ಅಲ್ಲಿ ಹೋಗ್ಲಿಕ್ಕೆ ಆಗುಯ ಅಲ್ಲಿ ಹೋಗ್ಲಿಕ್ಕಾಗದೆ ಇದ್ರು ನಾವು ಅಲ್ಲಿಗೆ ಹೋಗ್ಬೇಕಲ್ಲ ನೀವೇ ಹೋಗಿ ನೀವು ಬರದೆ ಹೋದ್ರು ಕೂಡ ಹಾ. ಅಲ್ಲಿಗೆ ನಾವೇ ಹೋಗುತ್ತೇವೆ ಹಾ. ಅವನನ್ನು ನೋಡುತ್ತೇವೆ ಹಾ. ಅಲ್ಲಿಗೆ ಅವನೊಟ್ಟಿಗೆ ಭುಜಕ್ಕೆ ಭುಜವನ್ನ ಕೊಟ್ಟು ಹಾ. ಹೋರಾಡುತ್ತಾನೆ ಹೆಂಗ ಬೇಕಾಗ ಮಾಡಿ ಹೆಂಗೆ ಈ ರಾವಣೇಶ್ವರ ಹಾ. ಅಂತೂ ಹೋದ ವಿಚಾರವನ್ನ ಹಾ. ನಮಗಿಷ್ಟು ಹೇಳ್ದಿಯಲ್ಲ ಹಾ. ಆ ಮಟ್ಟಿಗೆ ಸಮಾಧಾನ ಅಗಯ ಇಲ್ಲಿ ನೀನೊಬ್ಬ ನಿಷ್ಠಾವಂತ ಅನ್ನುವುದಾಯ್ತು ಹಾ. ಮತ್ತೆ ನೋಡ್ತೇನೆ ನನ್ನ ಅಗಯ ಆಯ್ತಾ ಅಗೆ ಹೋಗಿ ಪ್ರಾಸ್ತ ನಮಗೆ ಬೇಕಾದವ ಕೃತ ವೀರ್ಯ ತನುಜ ಕಾರ್ತ್ಯವೀರಾರ್ಜುನ ನರ್ಮದಾ ನದಿಯಲ್ಲಿ ಜಲಕ್ರೀಡೆ ವನವಿಹಾರ ಇಷ್ಟೊತ್ತಿಗೆ ಅವಂಗ ಅದು ಬೇಕಿತ್ತ ನಾವು ಬಂದು ವಿಚಾರವೇ ಬೇರೆ ಮತ್ತೆ ತಡ ಯಾಕ ಅಲ್ಲಿಗೆ ಹೋಗೋಣ ಮತ್ತೆ